ನೀನು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರಬಾರ್ದು, ನೀನು ಮಾಡ್ತಿರೋದು ತಪ್ಪು, ಆತ ನಮ್ಮ ಜಾತಿಗೆ ಸೇರಿದವನಲ್ಲ, ನೀನು ಈ ಥರ ಕೆಲಸ ಮಾಡಬಾರ್ದು, ನೀನು ಈ ಥರ ಇರಬಾರ್ದು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತನ್ನ ತಾಯಿ ತನ್ನ ಮಗಳಿಗೆ ಹೇಳ್ತಾನೆ ಇರ್ತಾರೆ. ಆದರೆ ತನ್ನ ಮಗಳು ಏನು ಮಾಡ್ತಾಳೆ ಗೊತ್ತಾ, ತನ್ನ ತಾಯಿಯ ಕಥೆಯನ್ನೇ ಮುಗಿಸ್ಬಿಡ್ತಾಳೆ. ಅಲ್ಲಿ ಹುಡುಗ ಹುಡುಗಿ ಇಬ್ಬರು ಪ್ಲಾನ್ ಮಾಡಿಕೊಂಡು ತಾಯಿಯ ಕಥೆಯನ್ನು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದರೆ ಆ ಕಥೆನಲ್ಲಿ ಇನ್ನೂ 2 ಕ್ಯಾರೆಕ್ಟರ್ಗಳು ಬೈ ಮಿಸ್ಟೇಕ್ ಆಗಿ ಎಂಟ್ರಿ ಆಗ್ತಾರೆ, ಅವರ ಪ್ರಾಣವನ್ನು ಕಳ್ಕೊತಾರೆ. ನಾನು ಮಾತಾಡ್ತಾ ಇರೋದು KR ಪುರಂನಲ್ಲಿ ನಡೆದಂಥ ತ್ರಿಬಲ್ ಕೇಸ್ ಬಗ್ಗೆ. ಈ ಕೇಸ್ನ ಸ್ಟಡಿ ಮಾಡಿದಾಗ ತುಂಬ ಆಶ್ಚರ್ಯ ಅನಿಸುತ್ತೆ. ಸ್ವಂತ ಮಗಳು ತಂದೆನ, ತಾಯಿನ ಮತ್ತೆ ತಂಗಿನ ಇಷ್ಟೊಂದು ಕ್ರೂರತನದಿಂದ ಕೊಲ್ಲೋದಿಕ್ಕೆ ಕಾರಣ ಆದರೂ ಏನು ಅಂತ ಹೇಳ್ಬಿಟ್ಟು, ನಾನು ಯಾವುದೇ ಒಂದು ಕೇಸ್ ಸ್ಟಡಿನ ಮಾಡಬೇಕಾದ್ರೆ ಎಸ್ಪೆಷಲಿ ಈ ರಿಲೇಟೆಡ್ ನನಗೆ ಮೋಟಿವ್ ಏನು, ಯಾಕೆ ಮಾಡಿದ್ರು, ಎಲ್ಲಿ ಸ್ಟಾರ್ಟ್ ಆಯಿತು, ಆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳ್ಬಿಟ್ಟು ಹುಡುಕ್ತಾ ಹೋಗ್ತೀನಿ. ಆ ಕಾರಣನ ತಿಳ್ಕೊಂಡ್ರೆ ನಿಮ್ಗೂ ಅನ್ಸುತ್ತೆ ಇಷ್ಟೊಂದು ಸಿಲ್ಲಿ ಕಾರಣಕ್ಕೆ ಈ ಒಂದು ಕೃತ್ಯವನ್ನು ಮಾಡಿರೋದು ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು. ಸೊ ಏನದು ಆ KR ಪುರಂನಲ್ಲಿ ನಡೆದಂತ ತ್ರಿಬಲ್ ಕೇಸ್ ಸ್ಟೋರಿ? ಯಾಕೆ ತನ್ನ ಸ್ವಂತ ಮಗಳೇ ತಂದೆ, ತಾಯಿ ಮತ್ತೆ ತಂಗಿಯನ್ನ ಚಾಕುವಿನಿಂದ ಚುಚ್ಚಿ ಅವರ ಕಥೆಯನ್ನ ಮುಗಿಸ್ತಾಳೆ? ಈ ಕೊಲೆಯನ್ನ ಮಾಡೋದಕ್ಕೆ ಅವ್ರು ಮಾಡಿದಂತ ಪ್ಲಾನಿಂಗ್ ಏನು, ಇದರಿಂದ ಇರುವಂತ ಮೋಟಿವ್ ಏನು, ಏನಕ್ಕೆ ಅವರು 3 ಜನರನ್ನ ಕೊಲೆ ಮಾಡ್ತಾರೆ, ಕೊಲೆ ಮಾಡಿದ ನಂತರ ಎಸ್ಕೇಪ್ ಆಗೋದಕ್ಕೆ ಏನೇನ್ ಪ್ಲಾನ್ಗಳನ್ನ ಹಾಕ್ತಾರೆ, ಎಸ್ಕೇಪ್ ಆಗೋದಕ್ಕೂ ಮುಂಚೆ ಎವಿಡೆನ್ಸ್ ಗಳನ್ನ ಹಾಳು ಮಾಡೋದಕ್ಕೆ ಏನೇನ್ ಪ್ಲಾನ್ಗಳನ್ನ ಹಾಕ್ತಾರೆ, ಈ ಪಬ್ಲಿಕ್ ರಿಲೇಟೆಡ್ ಏನಾದ್ರೂ ಒಂದಷ್ಟು ಇಶ್ಯೂ ನೋಡಿದಾಗ ಅದ್ರ ಬಗ್ಗೆ ನಾನು ಏನಾದ್ರೂ ವಿಡಿಯೋ ಮಾಡಿದ್ರೆ ನಿಮ್ಗಳಿಗೆ ಒಂದು ಕಾಮನ್ ಕ್ವಶನ್ ನ ಕೇಳ್ತೀನಿ. ಆ ಕ್ವಶನ್ಗೆ ನೀವು ಯಾವುದೇ ಮುಜುಗರ ಇಲ್ಲದೇನೆ ಆನ್ಸರ್ ಮಾಡ್ತಾ ಇದ್ದೀರಾ, ಇದಕ್ಕೂ ಕೂಡ ಆನ್ಸರ್ ಮಾಡಿ. ಕ್ವಶನ್ ಕೊನೆಯಲ್ಲಿರುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು KR ಪುರಂ ತ್ರಿಬಲ್ ಕೇಸ್. Every crime leaves a shadow, from hidden scams to global secrets. One question, one investigation, one pursuit of truth, million mistakes. ಜೂನ್ 22, 2026 ಸಂಜೆ ಸುಮಾರು 7 ಗಂಟೆಗೆ ಸೀಗೆಹಳ್ಳಿನಲ್ಲಿರುವಂತಹ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಂತ ಈ ಒಂದು ಕೃತ್ಯ ಇಡೀ ಬೆಂಗಳೂರನ್ನ, ಇಡೀ ಕರ್ನಾಟಕನ, ಇಡೀ ದೇಶವನ್ನ ಬೆಚ್ಚಿ ಬೀಳಿಸುತ್ತೆ. ಯಾಕೆ ಅಂತಂದ್ರೆ ಸ್ವಂತ ಮಗಳೇ ಈ ಕೃತ್ಯವನ್ನ ಮಾಡಿದರೆ ಅಂತ ಹೇಳಿ. ಆ ಒಂದು ಇನ್ಸಿಡೆಂಟ್ ನಡೆಯೋದಕ್ಕೂ ಮುಂಚೆ ಬ್ಯಾಕ್ ಗ್ರೌಂಡ್ ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕುಟುಂಬ, ಆ ಕುಟುಂಬದಲ್ಲಿ 4 ಜನ, ಒಂದು ಪ್ರೈವೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಿರುವಂತ ಸೋಮ್ ಸುಂದರ್ ಸುಮಾರು 55 ವರ್ಷ, ಸುಮಾರು 48 ವರ್ಷದ ತನ್ನ ಹೆಂಡತಿ ಹೌಸ್ ವೈಫ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಆಕೆ ಹೆಸರು ಮುತ್ತುಲಕ್ಷ್ಮಿ. ಅವರಿಗೆ 2 ಮಕ್ಕಳು. ದೊಡ್ಡ ಮಗಳು ಶ್ವೇತಾ 24 ವರ್ಷ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಚಿಕ್ಕ ಮಗಳು ಸುಪ್ರಿಯಾ 20 ವರ್ಷ, ಆಕೆ ಎಜುಕೇಶನ್ ಮಾಡ್ತಾ ಇರ್ತಾಳೆ. ಇಲ್ಲಿ ದೊಡ್ಡ ಮಗಳು ಶ್ವೇತಾ ಅಂತ ಇದ್ದಾಳಲ್ಲ, ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ಸಡನ್ ಆಗಿ ಕೆಲಸವನ್ನ ಬಿಟ್ಬಿಡ್ತಾಳೆ. ಬಿಡೋದಕ್ಕೆ ಕಾರಣ ಏನಂತ ಹೇಳ್ತಾಳೆ, ನಾನು ಏನಾದ್ರೂ ಒಂದು ಬಿಸ್ನೆಸ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಫ್ಯಾಮಿಲಿ ಅವ್ರಿಗೆ ಓಕೆ ಏನೋ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿರ್ತಾರೆ, ಏನು ಕೇಳೋಕೆ ಹೋಗೋದಿಲ್ಲ. ಯಾಕಂದ್ರೆ ಫ್ಯಾಮಿಲಿನಲ್ಲಿ ಸ್ವಲ್ಪ ಜಗಳ ಆಗಿರುತ್ತೆ ಅದಕ್ಕೆ ಮುಂಚೆನೆ. ಅದರಲ್ಲಿ ಇಲ್ಲಿ 3ನೇ ವ್ಯಕ್ತಿ ಯಾರು ಬರ್ತಾನೆ ಅಂದ್ರೆ ಕೆನತ್ ಅಂತ ಬರ್ತಾನೆ. ಏನು ಕೆನತ್ಗೂ ಇವ್ರಿಗೂ ಸಂಬಂಧ ಅಂತಂದ್ರೆ, ಶ್ವೇತಾ ಮತ್ತೆ ಕೆನತ್ ಇವರಿಬ್ರು ಲಿವಿಂಗ್ ಟುಗೆದರ್ ಅಂದ್ರೆ ಲಿವಿಂಗ್ ಪಾರ್ಟ್ನರ್ ಆಗಿ ಇರ್ತಾರಂತೆ. ಆ ವಿಷಯ ಯಾವಾಗ ಇವ್ರ ಫ್ಯಾಮಿಲಿ ಗೊತ್ತಾಗುತ್ತೋ, ಗೊತ್ತಾದ ನಂತರ ಫಸ್ಟ್ ಅಪೋಸ್ ಮಾಡಿದ್ ಯಾರು ಅಂದ್ರೆ ಅವರ ತಾಯಿ. ನೀನ್ ಈ ತರ ಮಾಡ್ತಾ ಇರೋದು ಸರಿ ಇಲ್ಲ, ಆತ ಬೇರೆ ಜಾತಿ, ಈ ಥರ ಎಲ್ಲ ಒಂದಷ್ಟು ಆಕೆ ಮೇಲೆ ಒತ್ತಡವನ್ನ ಏರ್ತಾ ಇರ್ತಾರಂತೆ. ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಈ ಒತ್ತಡ ಆಕೆಗೆ ಸ್ವಲ್ಪ ಬೇರೆ ತರ ಹೋಗ್ತಿರುತ್ತೆ. ಅಂದ್ರೆ ಮನ್ಸೊಳಗಡೆ ದ್ವೇಷವನ್ನ ಕಾಡ್ತಾ ಇರ್ತಾಳೆ ಅವರ ಫ್ಯಾಮಿಲಿ ಮೇಲೆ. ಇನ್ಫ್ಯಾಕ್ಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಆಕೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾಳೆ. ಏನಂತ ಅಂದ್ರೆ, ನಾನು ನನ್ನ ಮನೆಯಲ್ಲಿ ಇದ್ರೂ ಸಹ ನನಗೆ ಒಂಥರ ಜೈಲು ವಾಸ ತರ ಇತ್ತು, ನಾನು ಒಂಥರ ಅನಾಥೆ ತರ ಬದುಕ್ತಿದ್ದೆ. ಅಲ್ಲಿ ನನಗೆ ಒಂದು ಫ್ರೀಡಮ್ ಇರ್ಲಿಲ್ಲ, ನನಗೆ ಏನ್ ಮಾಡೋದಕ್ಕೂ ಒಂದು ಹಕ್ಕಿರ್ಲಿಲ್ಲ. ನಾನು ಏನ್ ಮಾಡೋದನ್ನು ಕ್ವಶನ್ ಮಾಡ್ತಾ ಇದ್ರು, ನಮ್ಮ ತಾಯಿ ಡಾಮಿನೇಟ್ ಮಾಡ್ತಾ ಇದ್ರು. ಅಂದ್ರೆ ಸಿಕ್ಕಾಪಟ್ಟೆ ಒಂಥರ ಜೈಲು ವಾಸ ತರ ಬದುಕ್ತಾ ಇದ್ದೆ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾಳಂತೆ. ಈ ಒಂದು ಸ್ಟೇಟ್ಮೆಂಟ್ ನ ನೋಡಿದ್ರೆ ಅವಳು ಫ್ಯಾಮಿಲಿ ಒಳಗಡೆ ಶಿ ವಾಸ್ ನಾಟ್ ಹ್ಯಾಪಿ. ಅಲ್ಲಿಂದ ಆಚೆಗೆ ಹೋಗಿ ತನ್ನ ಪ್ರಿಯಕರನ ಜೊತೆ ಲಿವಿಂಗ್ ಅಲ್ಲಿ ಇರ್ತಾರೆ. ಎಲ್ಲಿ ಈ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ ಅಂತ ಹೇಳಿದ್ನಲ್ಲ, ಅಲ್ಲಿ ಇರ್ತಾರೆ. ಇವರು ಮೂಲತಃ ಬಂದು ತಮಿಳುನಾಡವರು, ಅಲ್ಲಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಇಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಸ್ಟೇ ಆಗಿರ್ತಾರೆ ಅವ್ರ ಫ್ಯಾಮಿಲಿ. ಆ ವೈಟ್ ಫೀಲ್ಡ್ ಇಂದ ಇಲ್ಲಿ KR ಪುರಂ ನಲ್ಲಿ ಇರುವಂತ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ ಅಲ್ಲಿ ಯಾರು ಶ್ವೇತಾ ಮತ್ತೆ ಲಿವಿಂಗ್ ಟುಗೆದರ್ ಪಾರ್ಟ್ನರ್ ಕೆನತ್ ಇರ್ತಾರೆ. ಅವರಿಬ್ರು ಎಲ್ಲಿಂದ ಪರಿಚಯ ಅಂತ ನೀವು ಕೇಳೋದಾದ್ರೆ, ಅವರಿಬ್ರು ಕಾಲೇಜ್ ಡೇಸ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪರಿಚಯ ಅಂತೆ. ಸೊ ಅದಾದ ನಂತರ ಇವರಿಬ್ರು ಲಿವಿಂಗ್ ಅಲ್ಲಿ ಇರ್ತಾರೆ. ಇವರು ತಾಯಿ ಅಪೋಸ್ ಮಾಡ್ತಾ ಇರ್ತಾರೆ. ಇದು ಒಂದು ಹಿಸ್ಟ್ರಿ ಆಫ್ ದಿಸ್ ಕೇಸ್. ಒಂದು ದಿನ ಏನಾಗುತ್ತೆ, ಮುತ್ತುಲಕ್ಷ್ಮಿ ಅವರ ಹೆಸರಲ್ಲಿ ಒಂದು ನೋಟಿಸ್ ಬರುತ್ತೆ ಬ್ಯಾಂಕ್ ಇಂದ. ಏನಂದ್ರೆ, ನೀವು ಅಮೌಂಟ್ ನ ಪೇ ಮಾಡಿಲ್ಲ, ಡಿಲೇ ಆಗಿದೆ ಅಂತ ಹೇಳ್ಬಿಟ್ಟು. ಅವಾಗ ಇವರು ಶಾಕ್ ಆಗ್ತಾರೆ. ಸೋಮ್ ಸುಂದರ್ ತೆಗೆದು ನೋಡಿದಾಗ ಅವ್ರ ಮೇಲೆ ಸಾಲ ಇರುತ್ತೆ. ಅಂದ್ರೆ ಇವರ ಹೆಸರಲ್ಲಿ
ಶ್ವೇತಾ ಸಾಲ ಮಾಡಿರ್ತಾಳೆ. ಆ ಸಾಲದ ಮೊತ್ತ ಸುಮಾರು 30-35 ಲಕ್ಷ ಅಂತ ಮಾಹಿತಿ ಇದೆ. ಈ ಸಾಲ ಮಾಡಿರ್ತಾರೆ, ಆದರೆ ಕರೆಕ್ಟಾಗಿ ಲೋನ್ನ ಕಟ್ಟಿರೋದಿಲ್ಲ. ಅದೇ ಕಾರಣಕ್ಕೆ ಇವ್ರ ಮನೆಗೆ ಒಂದು ಜನರಲ್ ನೋಟಿಸ್ ಬಂದಿರುತ್ತೆ. ಆ ನೋಟಿಸ್ನ ಇಟ್ಕೊಂಡು ಮತ್ತೆ ಶ್ವೇತನ ಕರೆದು ಜಗಳ ಆಡ್ತಾರೆ, ಫೈಟ್ ಆಗುತ್ತೆ. ಒಟ್ಟಿನಲ್ಲಿ ಒಂದು ಫ್ಯಾಮಿಲಿ ಫೈಟ್ ಆಗುತ್ತೆ. ಫ್ಯಾಮಿಲಿ ಫೈಟ್ ಆದ್ಮೇಲೆ ಶ್ವೇತಾಗೆ ಅಂದ್ರೆ ಲೈಕ್ ಪದೇ ಒತ್ತಡವನ್ನ ಏರ್ತಾ ಇರ್ತಾರೆ. ಯಾಕೆ ನೀನ್ ಸಾಲ ಮಾಡಿದ್ಯಾ, ಯಾಕೆ ನೀನ್ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು. ಅದು ಶ್ವೇತಾಗೆ ತಡ್ಕೊಳಕ್ ಆಗ್ತಿರೋದಿಲ್ಲ. ಸೊ ಯಾವಾಗ ಪದೇ ಇವ್ರ ತಾಯಿ ಮತ್ತೆ ಇವ್ರ ತಂದೆ ಶ್ವೇತನ್ನ ಕೇಳ್ತಾ ಇರ್ತಾಳೆ, ನೀನ್ ಏನ್ ಮಾಡ್ತಾ ಇದೀಯ ದುಡ್ಡನ್ನ ಇಟ್ಕೊಂಡು, ಯಾಕೆ ಎಷ್ಟೊಂದು ಸಾಲ ಮಾಡಿದ್ಯಾ, ಯಾಕೆ ಈ ತರ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದೆಯಾ, ನಮ್ಗೆ ಅದೆಲ್ಲ ಸರಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಪದೇ ಕೇಳೋದ್ರಿಂದ ಶ್ವೇತನ ಒಳಗಡೆ ಒಂದು ಕೋಪ, ಒಂದು ದ್ವೇಷ, ಇವರು ಇದ್ರೆ ನನ್ನ ಲೈಫಲ್ಲಿ ಒಂದು ಪೀಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇವರು ಮೈಂಡ್ ಅಲ್ಲಿ ಆಲ್ರೆಡಿ ಒಂದು ಪ್ಲಾನ್ ನ ಮಾಡ್ಕೊಂತಾರೆ. ಕೆನತ್ ಜೊತೆಗೆ ಸೇರ್ಕೊಂಡು ಇವರು ಏನ್ ಪ್ಲಾನ್ ಮಾಡ್ಕೊಂತಾರೆ ಅಂದ್ರೆ, ತಾಯಿನ ಈ ಅಪಾರ್ಟ್ಮೆಂಟ್ ಕರ್ಸದ ನಂತರ ಏನೇನ್ ಕೃತ್ಯಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ಕೆನತ್ AI ನ ಸರ್ಚ್ ಮಾಡಿದಂತೆ ಈಸಿಯೆಸ್ಟ್ ವೇ ಟು ಕಿಲ್, ಅಥವಾ ಕ್ವಿಕ್ ಆಗಿ ಕೊಲೆ ಮಾಡೋದು ಹೇಗೆ, ಕೊಲೆ ಮಾಡಿದ ನಂತರ ಅದರಿಂದ ಎಸ್ಕೇಪ್ ಆಗೋದು ಹೇಗೆ, ಎವಿಡೆನ್ಸ್ ನ ಹಾಳು ಮಾಡೋದು ಹೇಗೆ ಅಂತ ಎಲ್ಲ AI ನು ಕೂಡ ಸರ್ಚ್ ಮಾಡಿರ್ತಾರಂತೆ, ಆನ್ಲೈನ್ ಅಲ್ಲೆಲ್ಲ ನೋಡಿರ್ತಾರಂತೆ. ಅವ್ರ ತಾಯಿಯನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಬೇಕಾದಂತ ವಸ್ತುಗಳನ್ನ ತರಿಸಿರ್ತಾರೆ. ಚಾಕುವನ್ನ ತರಿಸಿರ್ತಾರಂತೆ, ಒಂದು ಡ್ರಮ್ ಏನೋ ತರಿಸಿರ್ತಾರಂತೆ. ಅಂದ್ರೆ ಇವ್ರು ಬೇಸಿಕಲಿ ಒಂದು ಯಾವ್ದೋ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿರ್ತಾರಂತೆ. ಆ ಹೋಟೆಲ್ ಬಿಸ್ನೆಸ್ಗೆ ಬೇಕಾಗಿರುವಂತ ಒಂದಷ್ಟು ಐಟಮ್ ಅನ್ನುವಂತ ಹೆಸರಲ್ಲಿ ಇವ್ರು ಏನ್ ಮಾಡಿರ್ತಾರೆ, ಒಂದು ಡ್ರಮ್ ಮತ್ತೆ ಒಂದಷ್ಟು ಐಟಮ್ಸ್ ಗಳನ್ನೆಲ್ಲ ತರಿಸಿ ಅವ್ರ ಅಪಾರ್ಟ್ಮೆಂಟ್ ಒಳಗಡೆ ಇಟ್ಕೊಂಡಿರ್ತಾರಂತೆ. ಇವ್ರು ಚಾಕು ತರಿಸಿರ್ತಾರಲ್ಲ, ಚಾಕು ತರಿಸಿ ಇವರು ಎಲ್ಲಿಗೆ ಚುಚ್ಚಿದ್ರೆ ಜಾಸ್ತಿ ಬ್ಲೀಡ್ ಆಗುತ್ತೆ, ಎಲ್ಲಿಗೆ ಚುಚ್ಚಿದ್ರೆ ಕರೆಕ್ಟಾಗಿ ಅವರು ಸಾಯ್ತಾರೆ, ಎಷ್ಟು ಯಾವ ಥರ ಚುಚ್ಚಬೇಕು, ಈ ಥರ ಎಲ್ಲ ರಿಸರ್ಚ್ ಮಾಡಿ ಇಟ್ಕೊಂಡಿರ್ತಾರಂತೆ ತನ್ನ ತಾಯಿಯನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು. ಜೂನ್ 21ನೇ ತಾರೀಕು ಶ್ವೇತಾ ಏನ್ ಮಾಡ್ತಾಳೆ, ತನ್ನ ತಾಯಿಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡ್ಬಿಟ್ಟು ನಿಮ್ ಜೊತೆ ಮಾತಾಡ್ಬೇಕು ಬನ್ನಿ ಅಂತ ಹೇಳ್ಬಿಟ್ಟು ಅವಳಿದ್ದಂತ ಅಪಾರ್ಟ್ಮೆಂಟ್ಗೆ ಕರ್ಸ್ಕೊಂತಾಳಂತೆ. ಅಪಾರ್ಟ್ಮೆಂಟ್ಗೆ ಯಾವಾಗ ಇವ್ರು ತಾಯಿ ಹೋಗ್ತಾರೋ ಅವರಿಬ್ರು ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ. ತಾಯಿ ಜೊತೆಗೆ ತಂಗಿನೂ ಹೋಗಿರ್ತಾಳೆ, ಸುಪ್ರಿಯಾನು ಹೋಗಿರ್ತಾಳೆ. ಯಾವಾಗ ಅವರಿಬ್ರು ಮಧ್ಯೆ ಫೈಟ್ ಸ್ಟಾರ್ಟ್ ಆಗುತ್ತೋ ಆಲ್ರೆಡಿ ಶ್ವೇತಾ ಪ್ಲಾನ್ ಮಾಡ್ಕೊಂಡಿರ್ತಾಳೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅವರಿಬ್ರು ಬಾತ್ರೂಮ್ ಅಲ್ಲಿ ಫೈಟ್ ಮಾಡ್ತಾ ಇರ್ತಾರಂತೆ. ಅದೇ ಸಮಯದಲ್ಲಿ ಚಾಕುವನ್ನು ಅಲ್ಲೇ ಇಟ್ಕೊಂಡಿರ್ತಾಳೇನೋ, ತಾಯಿಗೆ ಚುಚ್ಚಿ ಅಲ್ಲಿ ತಾಯಿ ರಕ್ತಸ್ರಾವದಿಂದ ಕೆಳಗೆ ಬೀಳ್ತಾರೆ. ಅದನ್ನ ನೋಡಿ ತಂಗಿ ಹೋಗ್ಬಿಟ್ಟು ಕಾಪಾಡಕ್ ಹೋಗ್ತಾಳೆ. ತಂಗಿ ಮೇಲೂ ಅಟ್ಯಾಕ್ ಮಾಡ್ತಾರೆ. ತಂಗಿನೂ ತಾಯಿನೂ ಅಂದ್ರೆ ಇನ್ನು ತನ್ನ ಹೆಂಡತಿನೂ ಮಗಳೂ ಇನ್ನೂ ಬಂದಿಲ್ವಲ್ಲ ವಾಪಸ್ ಮನೆಗೆ ಅಂತ ಹೇಳ್ಬಿಟ್ಟು ಅವರ ತಂದೆ ಅಲ್ಲಿಗೆ ಅಪಾರ್ಟ್ಮೆಂಟ್ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅವ್ರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಸುಮಾರು ಡಿಫ್ರೆಂಟ್ ಸ್ಟೇಟ್ಮೆಂಟ್ಗಳಿದೆ. ಶ್ವೇತಾ ಕೊಟ್ಟಿರೋ ಸ್ಟೇಟ್ಮೆಂಟೇ ಬೇರೆ ಇದೆ, ಕೆನತ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಬೇರೆ ಥರ ಇದೆ. ಪೊಲೀಸ್ನವ್ರಿಗೆ ಕ್ವಶನ್ ಏನು ಹುಡ್ಕೊಂತು ಅಂದ್ರೆ, ಆಕ್ಚುಲಿ ಕತ್ತಿಯಿಂದ ಚುಚ್ಚಿದ್ ಯಾರು ಅಂತ ಹೇಳ್ಬಿಟ್ಟು. ಈಕೆ ಹೇಳಿರೋ ಪ್ರಕಾರ ಸ್ಟಾರ್ಟಿಂಗ್ ಅಲ್ಲಿ ನಾನೇ ಅಂತ ಹೇಳಿರ್ತಾಳೆ, ಅದಾದ ನಂತರ ಕೆನತ್ ಅಂತ ಹೇಳಿರ್ತಾಳೆ, ನಾನ್ ಮಾಡಿಲ್ಲ ಕೆನತ್ ಮಾಡಿದಾನೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸ್ಟೇಟ್ಮೆಂಟು ನಾನೇನೋ ಅಂದ್ರೆ ಈ ಕೃತ್ಯ ನಡೆದಾಗ ಕೆನತ್ ರೂಮ್ ಒಳಗಡೆ ಹೆಡ್ಫೋನ್ ಹಾಕೊಂಡು ಕೂತ್ಕೊಂಡಿದ್ದ, ಅವ್ನಿಗೇನೋ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಈ ತರ ಡಿಫ್ರೆಂಟ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರಂತೆ ಪೊಲೀಸ್ನವ್ರಿಗೆ. ಈಗ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇದೆ. ಆಕ್ಚುಲಿ ಏನ್ ನಡೆದಿದೆ ಏನು ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅಂದ್ರೆ ಅಕ್ಯುರೇಟ್ ಆಗಿ. ಅಲ್ಲಿ ಏನಾಗುತ್ತೆ, ಇವರಿಬ್ರು ಯಾವಾಗ ಅವ್ರ ತಂದೆನೂ ಬರ್ತಾರಲ್ಲ, ತಂದೆ ಬಂದಾಗ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿದ ನಂತರ ತಂದೆ ಸಂಭವ ತಪ್ಪಿಸ್ಕೊಂಡು ಆಚೆಗೆ ಹೋಗಿದ್ದಾರೆ. ಆಚೆಗೆ ಹೋದ ನಂತರ ಅಲ್ಲಿ ಪಾರ್ಕಿಂಗ್ ಲಾಟ್ ಇದೆಯಲ್ಲ, ಆ ಪಾರ್ಕಿಂಗ್ ಲಾಟ್ ಅಲ್ಲಿ ಎಲ್ಲರೂ ಜನಗಳನ್ನೆಲ್ಲ ಜೋರಾಗಿ ಕೂಗ್ತಾ ಇದ್ದಾರೆ. ಜನಗಳು ಬರ್ತಾರೆ, ಅಷ್ಟೊಂದು ರಕ್ತಸ್ರಾವಾಗಿ ಅಲ್ಲಿ ಬಿದ್ದೋಗ್ಬಿಡ್ತಾರೆ ಕಾನ್ಶಿಯಸ್ ತಪ್ಪಿ. ಬೀಳಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರಂತೆ, ನನಗೆ ಕೆನ್ನತ್ ಚಾಕ್ ಚುಚ್ಚಿದ ಅಂತ ಹೇಳ್ಬಿಟ್ಟು. ಆ ಸ್ಟೇಟ್ಮೆಂಟ್ ನ ಕೇಳಿಸ್ಕೊಂಡವರು ಪೊಲೀಸ್ನವ್ರಿಗೆ ಇವಾಗ ಆ ಒಂದು ಸ್ಟೇಟ್ಮೆಂಟ್ ನ ಹೇಳಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ನ ಆಧಾರವಾಗಿ ಇಟ್ಕೊಂಡು ಈಗ ಪೊಲೀಸ್ನವರು ಆ ಚಾಕುವನ್ನು ಬಳಸಿ ಆಕ್ಚುಲಿ ಚುಚ್ಚಿ ಕೊಂದಿದ್ದು ಯಾರು ಅಂತ ಹೇಳ್ಬಿಟ್ಟು ಪೊಲೀಸ್ನವರಿಗೆ ಒಂದು ಇನ್ಫಾರ್ಮೇಶನ್ ಸಿಕ್ತು ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಬಂದಿದೆ. ಯಾವಾಗ ಶ್ವೇತಾ ಅವರ ತಂದೆ ಆಚೆಗೆ ವಾಪಸ್ ಓಡೋಗ್ತಾರೋ ಅವಾಗ ಶ್ವೇತಾ ಮತ್ತೆ ಕೆನ್ನತ್ಗೆ ಭಯ ಆಗುತ್ತೆ. ಅವರ ಪ್ಲಾನ್ ಏನಿರುತ್ತೆ, ಇವ್ರನ್ನ ಅವ್ರ ತಾಯಿಯನ್ನ ಮುಗಿಸ್ಬಿಟ್ಟು ಆ ಡ್ರಮ್ ಒಳಗಡೆ ಹಾಕ್ಬಿಟ್ಟು ಕೆಲವು ಕೆಮಿಕಲ್ಸ್ನು ಕೂಡ ಪರ್ಚೇಸ್ ಮಾಡಿರ್ತಾರಂತೆ. ಸಮ್ ಫಾರ್ಮುಲೇಷನ್ ಏನೇನೋ ಮಾಡಿ ಆ ಬಾಡಿ ಡಿಸ್ಟ್ರಾಯ್ ಮಾಡಬೇಕು, ಯಾರಿಗೂ ಗೊತ್ತೇ ಆಗಬಾರ್ದು ಅನ್ನೋಂಥ ಒಂದು ಪ್ಲಾನು ಕೂಡ ಮಾಡ್ಕೊಂಡಿರ್ತಾರಂತೆ. ನೋಡಿ, ಇಂಥ ಮಟ್ಟಕ್ಕೆ ಇಳಿದು ಈ ತರ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಯಾವ ತರ ಇತ್ತು ಐ ಡೋಂಟ್ ನೋ. ಈ ಎಲ್ಲ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಆ ಮನೆಯಿಂದ ಸೇಮ್ ಎಂಟ್ರೆನ್ಸ್ ಇಂದ ಆಚೆ ಬರೋದಿಲ್ವಂತೆ, ಮಾಡಿ ಮೇಲೆ ಹತ್ತುತ್ತಾರಂತೆ. ಮಾಡಿ ಮೇಲೆ ಹತ್ತಿ ಅಲ್ಲಿಂದ ಬೇರೆ ಪಕ್ಕದ ಬಿಲ್ಡಿಂಗ್ ಹೋಗಿ ಪಕ್ಕದ ಬಿಲ್ಡಿಂಗ್ ಇಂದ ಇಳಿದು ಬೈಕಲ್ಲಿ ಅವ್ರು ಹೋಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ, ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದು CCTV ನಲ್ಲಿ ಫುಟೇಜ್ ಕ್ಯಾಪ್ಚರ್ ಆಗಿದೆ. ಅವನು ಹೋಗ್ತಾ ಇದ್ದಾನೆ ಮತ್ತೆ ಅವಳು ಹೋಗ್ತಾ ಇದ್ದಾರೆ, ನೀವು ನೋಡ್ಬೋದು. ಇವರು ಆ ಸ್ಥಳದಿಂದ ಎಸ್ಕೇಪ್ ಆಗೋದಕ್ಕೂ ಮುಂಚೆ ಕೆಲವು ಮಾಹಿತಿಗಳ ಪ್ರಕಾರ ಅಲ್ಲಿ ಹರಿದಿದಂತ ರಕ್ತವನ್ನೆಲ್ಲ ಕ್ಲೀನ್ ಮಾಡ್ತಾರಂತೆ. ಅಲ್ಲಿ ಯಾವುದೇ ಎವಿಡೆನ್ಸ್ ಸಿಗಬಾರ್ದು, ಈ ಫಾರೆನ್ಸಿಕ್ ಅವ್ರು ಹೋಗಿ ಹುಡುಕ್ತಾರೆ ಅಂತ ಗೊತ್ತಿರುತ್ತಲ್ಲ, ಆ ಎವಿಡೆನ್ಸ್ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ, ಖಾರ ಪುಡಿಯನ್ನ ಬಿಸಿನೀರು ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಅಲ್ಲೆಲ್ಲ ಚೆಲ್ಬಿಟ್ಟು ಹೋಗಿರ್ತಾರಂತೆ. ಅಂದರೆ ಇವ್ರ ಪ್ಲಾನ್ ಇದ್ದಿದ್ದು ಅವ್ರ ತಾಯಿಯನ್ನ ಮುಗಿಸ್ಬೇಕು, ಮುಗಿಸಿದ ನಂತರ ಯಾವುದೇ ಎವಿಡೆನ್ಸ್ ಇಲ್ದಂಗೆ ನಾಶ ಮಾಡಬೇಕು ಅಂತ ಒಂದು ಪ್ಲಾನಿಂಗ್ ಇಟ್ಕೊಂಡಿರ್ತಾರೆ. ಆದರೆ
ಆ ತಾಯಿ ಜೊತೆಗೆ ತಂಗಿನೂ ಬಂದಿರ್ತಾರೆ. ಆ ತಾಯಿ ಮತ್ತು ತಂಗಿನ ಹುಡ್ಕೊಂಡು ಅವ್ರ ತಂದೆ ಬಂದಿರ್ತಾರೆ. 3 ಜನರನ್ನ ಕೊಂದು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಬೈಕಲ್ಲಿ ಹೋಗ್ತಾರಂತೆ. ಬೈಕಲ್ಲಿ ಬಸ್ ಸ್ಟ್ಯಾಂಡ್ ಗಂಟೆ ಹೋಗ್ತಾರೆ. ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ಬಸ್ಸಲ್ಲಿ ಶ್ವೇತಾ ಹೋಗ್ತಾಳಂತೆ. ಇವನು ಬೇರೆ ಇನ್ನೊಂದೇನೋ ವೆಹಿಕಲ್ ಇಟ್ಕೊಂಡು ಇವನು ಇಬ್ರು ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ಹೇಳ್ತಾರಲ್ಲ ಅಲ್ಲಿಗೆ ಹೋಗ್ತಾರೆ. ಇಬ್ರು ಅಲ್ಲಿ ಹೋದ್ಮೇಲೆ ಈಗ ಪೊಲೀಸ್ನವ್ರಿಗೆ ಚಾಲೆಂಜ್ ಆಗುತ್ತೆ, ಏನಿದು ಕೇಸು, ಏನಿದು ಕತೆ ಅಂತ ಹೇಳ್ಬಿಟ್ಟು. ಜೂನ್ 22ನೇ ತಾರೀಕು ಈ ಇನ್ಸಿಡೆಂಟ್ ನಡೆದಿರೋದು. ಅದಾದ ನಂತರ ಒಬ್ರು ಫೋನ್ ಮಾಡಿ ಹೇಳ್ತಾರೆ, ಪೊಲೀಸ್ನವರು ಆ ಪ್ಲೇಸಿಗೆ ಬರ್ತಾರೆ. ಬಂದ ನಂತರ ಅಲ್ಲಿದ್ದಂಥ ಒಂದಷ್ಟು ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊತಾರಂತೆ. ಚಾಕು ಆಗಿರ್ಬೋದು, ಡ್ರಮ್ ಇರ್ಬೋದು, ಆ್ಯಂಡ್ ಶ್ವೇತಾ ಅವರ ಒಂದು ಡೈರಿ ಸಿಗುತ್ತಂತೆ. ಆ ಡೈರಿನಲ್ಲಿ ಕೆಲವು ಮಾಹಿತಿಗಳನ್ನ ಬರೆದಿರ್ತಾಳಂತೆ. ಏನು ಬರೀತಾಳೆ ಅಂದರೆ, ಅವಳು ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ತಾಳೆ. ಅವಳು ಡಿಪ್ರೆಷನ್ ಮೂಮೆಂಟ್ಸ್ಗಳಾಗಿರ್ಬೋದು, ಫ್ಯಾಮಿಲಿನಲ್ಲಿ ಆಗಿರುವಂಥ ಜಗಳಗಳಾಗಿರ್ಬೋದು, ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ತಾಳಂತೆ. ಅದಲ್ಲದೆ ಇನ್ನೂ ಒಂದಷ್ಟು ಎವಿಡೆನ್ಸ್ಗಳು ಸಿಗ್ತಾವಂತೆ. ಇದನ್ನ ಇಟ್ಕೊಂಡು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ರಚನೆ ಮಾಡ್ತಾರೆ ಬೆಂಗಳೂರು ಸಿಟಿ ಕಮಿಷನರ್. 6 ಜನರ ಒಂದು SIT ರಚನೆ ಮಾಡಿ ಈಗ ಅವರನ್ನ ಹುಡ್ಕೋದಿಕ್ಕೆ, ಯಾರು ಇವರು ಅಕ್ಯೂಸ್ಡ್ ಇದಾರಲ್ಲ ಇವರಿಬ್ಬರನ್ನ ಹುಡ್ಕೋದಿಕ್ಕೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಶುರು ಮಾಡ್ತಾರೆ. ಶುರು ಮಾಡಿದ ಬರೀ 24 ಗಂಟೆ ಒಳಗಡೆನೆ ಒಬ್ಬರನ್ನ ಹಿಡಿತಾರೆ. ಯಾರನ್ನ? ಶ್ವೇತನ ಹಿಡಿತಾರೆ. ಶ್ವೇತ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾರೆ ಅನ್ನುವಂತ ಒಂದು ಮಾಹಿತಿ ಒಂದು ನ್ಯೂಸ್ ಪೇಪರ್ ಇದೆ. ಇನ್ನೊಂದು ಕಡೆ ಒಂದು ಹೋಟೆಲ್ ಒಳಗಡೆ ಇರ್ತಾಳೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ. ಈಗ ಅವಳನ್ನ ಹೇಗೆ ಹಿಡಿದ್ರು ಅನ್ನೋದು ಒಂದು ಚಾಲೆಂಜು. ಪೊಲೀಸ್ನವ್ರಿಗೆ ಮೇನ್ ಎವಿಡೆನ್ಸ್ ಯಾವ ತರ ಸಿಗುತ್ತೆ, ಒಬ್ರನ್ನ ಹುಡುಕೋದಕ್ಕೆ ಏನು ಹೆಲ್ಪ್ ಆಗುತ್ತೆ ಅಂದ್ರೆ ಮೈನ್ಲಿ ಅದು CCTV ಕ್ಯಾಮ್ರಾ, ಸೆಕೆಂಡ್ ಮೊಬೈಲ್ ಫೋನ್, ಥರ್ಡ್ ಆ ಮೊಬೈಲ್ ಫೋನ್ ಯೂಸ್ ಮಾಡಿದ್ರೆ ಆ ಒಂದಷ್ಟು ಟವರ್ ಕನೆಕ್ಟ್ ಆಗಿರುತ್ತಲ್ಲ ಅದು, ಅಥವಾ CDR ಫೋನ್ ಯಾರಿಂದ ಯಾರಿಗೆ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ. ಈ 3 ಆಧಾರವಾಗಿ ಇಟ್ಕೊಂಡು ಅವ್ರು ಯಾವ ವೆಹಿಕಲ್ಗೆ ಹೋದ್ರು, ಯಾವ ವೆಹಿಕಲ್ ಇಂದ ಎಲ್ಲಿ ಇಳಿದ್ರು, ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತಾರೆ, ಪಾಂಡಿಚೇರಿ ಅಥವಾ ಪುದುಚೇರಿನಲ್ಲಿರುವಂತ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಹೋಗಿ ಶ್ವೇತನನ್ನ ಪತ್ತೆ ಹಚ್ಚಿ ಹಿಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಶ್ವೇತನನ್ನೇನು ಹೀಗೆ ಹಿಡಿದ್ಬಿಟ್ರು, ಆದ್ರೆ ಈಗ ಕೆನತ್ನ ಹಿಡಿಯೋದು ಚಾಲೆಂಜ್ ಆಗ್ಬಿಡುತ್ತೆ. ಯಾಕಂದ್ರೆ ಕೆನತ್ ಬೇರೆ ಕಡೆ ಅವಸ್ಕೊಂಡ್ಬಿಟ್ಟಿರ್ತಾನೆ, ಅವನನ್ನ ಹಿಡಿಯೋದು ಪೊಲೀಸ್ನವರಿಗೆ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿರುತ್ತೆ. ಅದಾದ ನಂತರ ಈ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನೆಲ್ಲ ಇಟ್ಕೊಂಡು ಆತನ ಆಫ್ಟರ್ 2 days 25th ಏನೋ ಆತನು ಕೂಡ ಅರೆಸ್ಟ್ ಮಾಡ್ತಾರೆ. ಎಲ್ಲಿ ಬಾರಲ್ಲಿ ಇರ್ತಾನಂತೆ, ಅವಸ್ಕೊಂಡಿರ್ತಾನಂತೆ, ಅಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದ ಮೇಲೆ ಇಬ್ಬರ ಹತ್ರ ಈಗ ಸ್ಟೇಟ್ಮೆಂಟ್ ನ ತಗೊಂಡಿದ್ದಾರೆ. ಆ ಸ್ಟೇಟ್ಮೆಂಟ್ ನ ತಗೊಂಡ್ಮೇಲೆ ಶ್ವೇತಾ ಕೊಟ್ಟಿರೋ ಸ್ಟೇಟ್ಮೆಂಟ್ ಬೇರೆ ತರ ಇದೆ, ಕೆನತ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಬೇರೆ ತರ ಇದೆ. ಈಗ ಆ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಅನಲೈಸ್ ಮಾಡ್ತಾ ಇದ್ದಾರೆ, ಪೊಲೀಸ್ ಕಸ್ಟಡಿನಲ್ಲೇ ಇಟ್ಕೊಂಡಿದ್ದಾರೆ. ನೀವು ನೋಡ್ಬೋದು, ಇದು ಆಕ್ಸಿಡೆಂಟಲ್ ಅಂತ ಏನಲ್ಲ, ಅಂದ್ರೆ ಏನೋ ಸಡನ್ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಈ ಒಂದು ಕೃತ್ಯ ನಡೆದೋಯ್ತು ಅಂತ ಏನಿಲ್ಲ. ಇವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರ ತಾಯಿಯನ್ನ ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಬೈ ಮಿಸ್ಟೇಕ್ ಆಗಿ ಇವರಿಬ್ರು ಎಂಟ್ರಿ ಆಗಿದ್ದಾರೆ, ಅವರನ್ನು ಕೂಡ ಮುಗಿಸ್ಬಿಟ್ಟಿದ್ದಾರೆ. ಸೊ ಈ ಕೇಸಲ್ಲಿ ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ, ಆಕೆ ಕನ್ಫೆಷನ್ ಮಾಡಿದಾಳೆ ಅಂತ ಈ ನ್ಯೂಸ್ ಇದೆ. ಆದ್ರೆ ಜಡ್ಜ್ ಏನಂತ ಹೇಳಿದ್ದಾರೆ ಅಂದ್ರೆ, ಆಕೆ ಕನ್ಫೆಷನ್ ಮಾಡ್ತಿರೋದನ್ನ ವಿಡಿಯೋ ರೆಕಾರ್ಡಿಂಗ್ ಮುಖಾಂತರ ರೆಕಾರ್ಡ್ ಮಾಡ್ಕೊಳ್ಳಿ ಫಾರ್ ಎನ್ ಎವಿಡೆನ್ಸ್ ಅಂತ ಹೇಳಿದ್ದಾರೆ. ನೋಡಿ, ತಂದೆ ತಾಯಿಗಳೇ ಆಗಿರ್ಬೋದು, ಮಕ್ಕಳುಗಳೇ ಆಗಿರ್ಬೋದು, ಕೆಲವು ವಿಚಾರಗಳಲ್ಲಿ ಅಗ್ರಿ ಡಿಸ್ಅಗ್ರಿ ಅಂತ ಆಗೇ ಆಗುತ್ತೆ, ಒಂದು ಗಲಾಟೆ ಅಂತ ಆಗೇ ಆಗುತ್ತೆ. ಅದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬಿಟ್ಟು ಈ ಲೆವೆಲ್ಗೆ ತಗೊಂಡೋಗೋದು ಟೋಟಲಿ ರಾಂಗ್. ಕಾನೂನು ಒಪ್ಪೋದಿಲ್ಲ, ಯಾರು ಒಪ್ಪೋದಿಲ್ಲ, ಯಾವುದೇ ರೀಸನ್ ಇರಲಿ. ಆದರೆ ಒಬ್ಬರ ಪ್ರಾಣವನ್ನು ತೆಗೆಯುವಂಥ ಹಕ್ಕು ಯಾರಿಗೂ ಇಲ್ಲ. ಇಲ್ಲಿ ನೀವು ಎರಡನ್ನೂ ಅನಲೈಸ್ ಮಾಡ್ತಾ ಹೋಗಿ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ನಲ್ಲ, ಆ ಪ್ರಶ್ನೆ ಇವಾಗ ನಿಮ್ಮ ಮುಂದೆ. ಈಗ ನೋಡಿ, ಅವ್ರ ತಾಯಿ ಮಾಡಿರುವಂಥ ಕೆಲವು ವಿಷಯಗಳು ಈಕೆಯ ಮನಸ್ಸಲ್ಲಿ ಎಂಥ ಪ್ರಭಾವ ಬೀರಿದೆ ಅನ್ನೋದನ್ನ ಅವ್ರ ತಾಯಿ ಅರ್ಥನೇ ಮಾಡ್ಕೊಂಡಿಲ್ಲ. ಫಾರ್ ಎಕ್ಸಾಂಪಲ್, ಈಕೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಂದ್ರೆ, ನಾನು ಮನೆಯಲ್ಲಿ ಇದ್ರೂ ಸಹ ಅನಾಥೆ ಥರ ಜೀವನ ಮಾಡ್ತಾ ಇದ್ದೆ, ಒಂಥರ ಜೈಲು ವಾಸ ಥರ ಇತ್ತು, ನನಗೊಂದು ಫ್ರೀಡಮ್ ಇರಲಿಲ್ಲ, ನನಗೆ ಇಷ್ಟ ಬಂದಂಗೆ ಬದುಕೋಕ್ಕಾಗ್ತಿರ್ಲಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಂತ ಒಂದು ಎನ್ವಿರಾನ್ಮೆಂಟ್ನ ಈಕೆಗೆ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ನೀವು ಥಿಂಕ್ ಮಾಡಿ, ಯಾರ್ದು ತಪ್ಪು ಯಾರು ಸರಿ ಅಂತ ಹೇಳ್ಬಿಟ್ಟು. ಓಕೆ, ಆ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗೋಯ್ತು, ಅದರಿಂದ ಆಚೆಗೆ ಬಂದ್ಲು, ಯಾರ್ದೋ ಒಬ್ರು ಜೊತೆಗೆ ಒಂದು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ, ಅದನ್ನ ಪೇರೆಂಟ್ಸ್ ಅಪೋಸ್ ಮಾಡಿದ್ದಾರೆ. ಅದು ಸರಿನಾ ತಪ್ಪ ಅಂತ ನೀವೇ ಕಮೆಂಟ್ ಮಾಡಿ. ಈಗ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಓಕೆ, ಅದಾದ ನಂತರ ಅಪ್ಪ ಅಮ್ಮನ ಡಾಕ್ಯುಮೆಂಟ್ ನ ತಗೊಂಡೋಗ್ಬಿಟ್ಟು ಅವ್ರ ಹೆಸರಲ್ಲಿ ಇವರು ಲೋನ್ ನ ಮಾಡಿಸ್ಕೊಂಡಿದ್ದಾರೆ, ಇವ್ರದೇನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ನೋಟಿಸ್ ಹೋಗಿದೆ. ಅದಾದ ನಂತರ ಇಬ್ಬರ ಮಧ್ಯೆ ಒಂದು ದುಡ್ಡಿನ ವಿಚಾರಕ್ಕೆ ಕ್ಲಾಶ್ ಆಗಿದೆ. ಸೊ ಇವಾಗ ಪ್ರಶ್ನೆ ಏನಂದ್ರೆ, ತಂದೆ ತಾಯಂದ್ರು ಮಕ್ಕಳ ಜೊತೆಗೆ ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವುದನ್ನ ಅಪೋಸ್ ಮಾಡಬೇಕು, ಯಾವುದನ್ನ ಅಪೋಸ್ ಮಾಡಬಾರ್ದು, ಯಾವ ಮಟ್ಟಕ್ಕೆ ಫ್ರೀಡಮ್ ಕೊಡಬೇಕು, ಯಾವ ಮಟ್ಟಕ್ಕೆ ಫ್ರೀಡಮ್ ಕೊಡಬಾರ್ದು, ಇದು ದೊಡ್ಡ ಚಾಲೆಂಜ್ ಆಗುತ್ತೆ. ಎಸ್ಪೆಷಲಿ ಈಗಿನ ಜನ್ರೇಷನಲ್ಲಿರುವಂಥ ತಂದೆ ತಾಯಂದರಿಗೆ. ಮಕ್ಕಳನ್ನ ಸಾಕೋದಷ್ಟು ಸುಲಭ ಅಲ್ಲ. ಹೈಯರ್ ಎಜುಕೇಷನ್ ಗಂಟ ಒಂಥರ ಇರ್ತಾರೆ, ಹೈಯರ್ ಎಜುಕೇಷನ್ ಆದಮೇಲೆ ಒಂಥರ ಇರ್ತಾರೆ, ಸಂಬಳ ಬರೋ ಗಂಟ ಒಂಥರ ಇರ್ತಾರೆ, ಸಂಬಳ ಬಂದ ಮೇಲೆ ಒಂಥರ ಇರ್ತಾರೆ ಅಂತ ತಂದೆ ತಾಯಂದರು ಮಾಡುವಂಥ ಕಂಪ್ಲೇಂಟ್. ಆದರೆ ಮಕ್ಳಿಗೆ ಏನಂದರೆ, ಅವ್ರು ನೋಡಿರುವಂಥ ಪ್ರಪಂಚನೇ ಬೇರೆ, ಅವ್ರು ಅಂದ್ಕೊಂಡಿರುವಂಥ ಪ್ರಪಂಚನೇ ಬೇರೆ, ಅವ್ರು ಬದುಕಬೇಕು ಅಂತ ಅಂದ್ಕೊಂಡಿರುವಂಥ ಪ್ರಪಂಚನೇ ಬೇರೆ. ಇವರ ಕಟ್ಟುಪಾಡುಗಳೇ ಬೇರೆ, ಇವರ ಫ್ರೀಡಮೇ ಬೇರೆ. ಒಬ್ರಿಗೆ ಫ್ರೀಡಮ್ ಬೇಕು, ಇನ್ನೊಬ್ರಿಗೆ ನಮ್ಮ ಒಂದು ಕಲ್ಚರ್, ನಮ್ಮ ಒಂದು ಸಂಸ್ಕೃತಿ ಒಳಗಡೆನೆ ಬದುಕಬೇಕು, ಈ ಥರ ಮಾಡಬಾರ್ದು, ಈ ಥರ ಮಾಡಬಾರ್ದು, ಸಮಾಜ ಏನನ್ನುತ್ತೆ, ನಮ್ಮನ್ನು ಈ ಥರ ನೋಡುತ್ತೆ. ಈ ಒಂದಷ್ಟು ಮೈಂಡ್ ಸೆಟ್ಟಿಂದ ತಂದೆ ತಾಯಂದರು ಮಾಡೋದು ಸರಿನಾ ತಪ್ಪ? ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ, ನಿಮ್ಗೇನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ನನಗೆ ಕಾಡ್ತಿರುವಂಥ ಪ್ರಶ್ನೆ ಏನಂದರೆ, ತಂದೆ ತಾಯಿ ತಂಗಿ ಆ ಒಂದು ರಿಲೇಷನ್ಶಿಪ್ನ ಮರೆತು ಅಷ್ಟು ಲೆವೆಲ್ಗೆ ಅಗ್ರೆಸಿವ್ ಆಗಿ ಹೋಗಿ ಅವರ ಕಥೆಯನ್ನು ಮುಗಿಸುವಂಥ ಲೆವೆಲ್ಗೆ
ಒಬ್ರಿಗೆ ಈಗ ಯಾರಿಗಾದರೂ ಆಗಲಿ ಸಣ್ಣದಾಗಿ ಒಂಚೂರು ಗಾಯ ಆದರೆ ನಮಗೊಂದು ಫೀಲ್ ಆಗುತ್ತೆ, ಭಯ ಆಗುತ್ತೆ, ಅಯ್ಯೋ ನಾನು ಹರ್ಟ್ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು. ಅಂಥ ಮನಸ್ಥಿತಿ ಇರುವಂಥ ಎಷ್ಟೋ ಜನಗಳಿದ್ದಾರೆ. ಅಂಥದ್ರಲ್ಲಿ ಇವರು 3 ಜನನ್ನೂ ಕೊಲೆ ಮಾಡಿದಾಳೆ ಅಂದರೆ ಆಕೆಯ ಮನಸ್ಥಿತಿ ಯಾವ ಲೆವೆಲ್ಗಿತ್ತು. ಈ ಒಂದು ಸೈಕಾಲಜಿನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಿಗೆ ಎಷ್ಟು ಫ್ರೀಡಮ್ ಕೊಡಬೇಕು, ಎಷ್ಟು ಫ್ರೀಡಮ್ ಕೊಡಬಾರ್ದು, ಯಾವುದಕ್ಕೆ ಪ್ರಶ್ನೆ ಕೇಳಬೇಕು, ಯಾವುದಕ್ಕೆ ಪ್ರಶ್ನೆ ಕೇಳಬಾರ್ದು ಅಂತ ಈಗಿನ ಜನ್ರೇಷನಲ್ಲಿರುವಂಥ ತಂದೆ ತಾಯಂದರು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ದಟ್ಸ್ ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ